ವಿರಾಮದ ಬಳಿಕ ದೇವಾಲಯ ಭೇಟಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದೇವಾಲಯದಲ್ಲಿ ವಿಶೇಷವಾಗಿ ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿಯೊಂದು ನಿಂಬೆಹಣ್ಣಿನ ದೀಪ ಹಾಗೂ ಬೆಲ್ಲದ ಆರತಿ ಬೆಳಗುವುದು ಈ ದೇವಾಲಯದಲ್ಲಿ ವಿಶೇಷ. ಹಬ್ಬ ಹಾಗೂ ವಿಶೇಷ ದಿನಗಳಲ್ಲಿ ಅಭಿಷೇಕ, ಅಲಂಕಾರ ಹಾಗೂ ಪೂಜೆಗಳು ನಡೆಯುತ್ತದೆ. ಫೆಬ್ರವರಿ ಮೊದಲ ಅಥವಾ 4ನೇ ವಾರದಲ್ಲಿ 2 ದಿನಗಳ ಕಾಲ ಅದ್ದೂರಿಯಾಗಿ ರಥೋತ್ಸವ ಜರುಗುತ್ತದೆ. ಅನ್ನ ಸಂತರ್ಪಣೆ ಸಹ ನಡೆಯುತ್ತದೆ. मधुशालिनी कुर्याकटाक्ष कल्याणी कदम्ब वनवासिनी जय मातंगतनये जय लीलोत्पलद्युते जय संगीत रसिके जय लीला सुखप्रिये बिंदि त्रिकोण वसुकोण दशार युग्मन्वषणादला संयुत षोडशारं वृत्तत्रयञ्च धरणि सदनत्रयञ्च श्रीचक्रम प्रोक्तो वेदान्ते च प्रतिष्ठितः तस्य प्रकृतिलेनस्य यः परस्य महेश्वरी शशक्ति सांगसायिने सर्वालंकारभूषिते श्रीचक्र स्वयं वासिते श्री दुर्गा परमेश्वरी प्रख्याते महाकाली महालक्ष्मी महासरस्वती प्रोक्तो वेदान्ते च प्रतिष्ठितः तस्य प्रकृतिलेनस्य यः परस्य महेश्वरी शशक्ति सांगसायिने सर्वालंकारभूषिते श्रीचक्र स्वयं वासिते श्री दुर्गा परमेश्वरी प्रख्याते महाकाली महालक्ष्मी महासरस्वती ಇಂದ ಬರ್ತಾ ಇದ್ದೀನಿ ಮೇಡಮ್. 96 ಬರ್ತಾ ಇದ್ದೀನಿ. ನನ್ನ ಹೆಸರು ವೆಂಕಟೇಶ್ ರೆಡ್ಡಿ ಅಂತ. ಈ ಸೌಡೇಶ್ವರ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ನಾವು. ಆದರೆ ನನಗೆ ತುಂಬ ಕಷ್ಟ ಇತ್ತು. ಬಂದು ಈ ಭಗವಂತ ಈ ಯಮ್ಮನ ಪ್ರಾರ್ಥನೆ ಮಾಡಿದ ತಕ್ಷಣವೇ ನಮಗೆ ಒಂದು ಒಳ್ಳೆಯದೇನ ಆಗಿದೆ. ನಿಮಗೆ ತುಂಬ ಕಷ್ಟ ಇದ್ದರೆ ಬಂದು ನೀವು ದೇವಸ್ಥಾನ ಒಳಗಡೆ ಬರೋಕ್ಕೆ ಅವಶ್ಯಕತೆ ಬೇಕಾಗಿಲ್ಲ. ದಾರಿ ಒಳಗೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಇದು ಒಳ್ಳೇದು ಆಗೇ ಆಗತ್ತು. ಟೈಮ್ ವೇಸ್ಟ್ ಮಾಡಿ ನಮ್ಮ ಟೈಮ್ ಆಗಿತ್ತು, ನಾವು ಹೋಗ್ಬೇಕು ಅಂತಂದು ಬೇಕಾಗಿಲ್ಲ. ದಾರಿಯಲ್ಲಿ ಬರ್ರಿ, ಬಲ್ಲಿ ನಿಂತ್ಕೊಳ್ರಿ, ನಿಂತ್ಕೊಂಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಅಮ್ಮನಿಗೆ ಹೋಗ್ರಿ, ಒಳ್ಳೇದು 100% ಆಗೇ ಆಗತ್ತು. ಮೇಡಮ್ ನಾವು ವರ್ಕ್ ಮಾಡ್ತಾಯಿದ್ವು. ಈ ದೇವಸ್ಥಾನಕ್ಕೆ ಇಂಪ್ರೂವ್ಮೆಂಟು ಫಸ್ಟು ಸ್ವಲ್ಪ ಜನ ಬರ್ತಾಯಿದ್ರು. ಕೆಲವು ಜನಕ್ಕೆ ಏನಾಗಿದೆ ಅಂದರೆ ಇಲ್ಲಿ ಬಂದು ನಮಸ್ಕಾರ ಮಾಡಿ ಹೋಗಿದ್ರೆ 100% ಆಗತ್ತೆ. ನಾವು ವರ್ಕ್ ಮಾಡ್ಬೇಕಂದ್ರೆ ಬಂದು ನಾವು ಟೈಮ್ ಇಲ್ಲ ಅಂದ್ರೂ, ಡ್ಯೂಟಿಗೆ ಹೋಗ್ಬೇಕಂದ್ರೂ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಅಮ್ಮನಿಗೆ ನಾವು ಓಡ್ತಾ ಇದ್ವು. ನಮ್ಗೆ ಒಳ್ಳೇದು ಆಗ್ತಾಯಿದ್ವು ಮೇಡಮ್. ನಮ್ಮದು ಒಂದು ಪ್ರಾಫಿಟ್ ಇತ್ತು, ಸೇಲ್ ಮಾಡಿದ್ವು. ನೆಕ್ಸ್ಟ್ ಇನ್ನೊಂದು ಪ್ರಾಫಿಟ್ ತೊಗೋಬೇಕಂತ ನಾವು ಟ್ರೈ ಮಾಡಿದ್ವು, ಆಗಿಲ್ಲ. ಅಮ್ಮನ ಹತ್ರ ಬಂದು ನಮಸ್ಕಾರ ಮಾಡಿ ತೊಗೋಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ನಮಸ್ಕಾರ ಮಾಡ್ತಾಯಿದ್ವು. 100% ನನಗಾಗಿದೆ. ಇಲ್ಲಿ JB ಪಾರ್ಕ್ ಆಪೋಸಿಟಲ್ಲಿ ಒಂದು ಪ್ರಾಫಿಟ್ ತೊಗೊಂಡಿದ್ದೀನಿ.
ಮತ್ತಿಕೆರೆ ಚೌಡೇಶ್ವರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಚಿಕ್ಕ ವಿರಾಮದ ಬಳಿಕ.